ವಿನಯ್ ಮತ್ತು ಸಂಗೀತ ಟೂ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಅವರು ಆ್ಯಕ್ಚುಲಿ ಟೂ ಡಿಫ್ರೆಂಟ್ ಬಟ್ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಅಂತಲೇ ಹೇಳ್ಬೋದು. ವಿನಯ್ ಅವ್ರಿಗೆ ಯೂಶ್ವಲಿ ಒಬ್ಬರು ಅವ್ರ ಬಗ್ಗೆ ಹೀಯಾಳಿಸೋದು, ಅವ್ರ ಬಗ್ಗೆ ಒಂದು ನೆಗೆಟಿವ್ ಆಗಿ ಮಾತಾಡೋದು ಅವರಿಗೆ ಇಷ್ಟನೇ ಇಲ್ಲ. ಯಾವ ವಿಚಾರವಾಗಲಿ ಅವರಿಗೆ ಒಂದು ತುಂಬಾ ಒಂದು ಪ್ರೊವೋಕ್ ಆಗುವಂಥ ವಿಚಾರ ಅಂದರೆ ಅವ್ರ ಬಗ್ಗೆ ನೆಗೆಟಿವ್ ಹತ್ರ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಏನಾದರೂ ಬೇರೆ ರೀತಿ ಹೇಳಿದ್ರೆ, ಬ್ಯಾಡಾಗಿ ಹೇಳಿದ್ರೆ ಅವ್ರಿಗೆ ತುಂಬಾ ಪ್ರೊವೋಕ್ ಆಗೋದು. ಬಟ್ ಸಂಗೀತ ಅವರಿಗೆ ಇನ್ನೊಂದು ಕಡೆಯಲ್ಲಿ ಯಾವುದೇ ಟಾಸ್ಕ್ ಆಗಲಿ, ಯಾವುದೇ ವಿಚಾರ ಆಗಲಿ, ಅಥವಾ ಯಾವುದೇ ಒಂದು ಮನೆ ಅಂತ ಬಂದಾಗ ಯಾವುದೇ ಒಂದು ಏನು ಹೇಳ್ತೀವಿ ಲೀಡರ್ಶಿಪ್ ಒಂದು ಹುದ್ದೆ ಆಗಲಿ, ಯಾವುದೇ ಒಂದು ಕಳ್ಕೊಂಡ್ಬಿಟ್ರು ಅವರಿಗೆ ಅದನ್ನು ಸೋತ್ಬಿಟ್ರೆ ಅದನ್ನ ಯಾವುದನ್ನು ತೊಗೊಳಕ್ಕಾಗಲ್ಲ. ಸೊ ಅವ್ರಿಗೆ ಡಿಫೀಟ್ನ ತೊಗೊಳಕ್ಕಾಗಲ್ಲ. ಸಂಗೀತ ಅವರಿಗೆ ಎಲ್ಲನೂ ವಿನ್ ಆಗಬೇಕು. ಸೊ ಇದು ಟೂ ಡಿಫ್ರೆಂಟ್ ಕ್ಯಾರೆಕ್ಟರ್. ಸೊ ಇಲ್ಲಿ ಒಬ್ಬರು ಯಾರು ಹೆಚ್ಚು ಯಾರು ಕಮ್ಮಿ, ಅಗ್ರೆಷನಲ್ಲಿ ಯಾರು ಜಾಸ್ತಿ ಯಾರು ಕಮ್ಮಿ ಅಂತಲೂ ಹೇಳಕ್ಕೆ ಬರಲ್ಲ. ಬಟ್ ಎಂಡ್ ಆಫ್ ದ ಡೇ ಐ ಥಿಂಕ್ ಇಬ್ಬರು ಇಫ್ ಅವರು ಅವರವರ ಗೇಮಲ್ಲಿ ಆ ಗೇಮ್ನ ಒಂದು ಟೀಮ್ ಸ್ಪಿರಿಟ್ ಬಿಟ್ಟು ಏನು ಕಿತ್ತಾಡ್ತಾರೆ, ಆವಾಗ ಅವ್ರಿಗೆ ಗೊತ್ತಾಗತ್ತೆ ನಾವು ಒಂದು ಲಿಮಿಟಿಂದ ಹೊರಗಡೆ ಬಂದಿದ್ದೀವಿ, ಸೊ ಇದು ಎಲ್ರಿಗೂ ಇಫೆಕ್ಟ್ ಆಗುತ್ತೆ ಮನೆಯವರಿಗೆ ಅಂತ. ಬಟ್ ನನಗೆ ಅನ್ಸುತ್ತೆ ಅವರು ಇನ್ಮೇಲಿಂದ ಆ್ಯಸ್ ಐ ಸಾ ನಾನು ನೋಡ್ತಾ ಇದ್ದೀನಿ, ಗೇಮನ್ನು ಮುಂದೆ ತೊಗೊಂಡೋಗ್ಬೇಕಾದ್ರೆ ಈ ಥರನೇ ಕಿತ್ತಾಡ್ತಾ ಇದ್ದರೆ ಯಾರಿಗೂ ಬೆನಿಫಿಟ್ ಆಗಲ್ಲ. ಸೊ ಇಬ್ರಿಗೂ ಲಾಸೇ ಆಗೋದು. ಸೊ ವಿನ್ ವಿನ್ ಸಿಚುವೇಶನ್ ಆಗಬೇಕಾದ್ರೆ ಅವರು ಎಲ್ಲೋ ಒಂದು ಕಡೆ ನಿಂತು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಇಬ್ಬರು ಇಲ್ಲ ಇನ್ನು ಒಂದು ಎಷ್ಟು 3-4 ವಾರನ 5 ವಾರನ ಇದ್ದೀವಿ, ಏನು ಡಿಫ್ರೆನ್ಸ್ ಬರುತ್ತೆ ಅದನ್ನ ಅಲ್ಲಿ ವಾಯ್ಸ್ ಔಟ್ ಮಾಡೋಣ, ಬಟ್ ಇದನ್ನ ಕ್ಯಾರಿ ಮಾಡಿಕೊಂಡು ಆಟ ಆಡೋದು ಬೇಡ ಅಂತ ಅನಿಸುತ್ತೆ ಅಂತ ಅವರು ಆ ಥರ ಆಟ ಆಡ್ತಾರೆ ಅಂತ ನನಗೆ ಅನಿಸುತ್ತೆ.